ಸಿದ್ದರಾಮಯ್ಯ ಗುಡುಗಿದ್ದಾರೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಮುಂದೆಯೂ ಗೆಲ್ಲಲಿದೆ, ನಿಮ್ಮನ್ನು ಧೂಳಿಪಟ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಜನ ಒಂದೇ ಒಂದು ಬಾರಿ ಆದರೂ ನಿಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೇನ್ರಿ? ಒಂದು ಬಾರಿ ಫುಲ್ ಮೆಜಾರಿಟಿಗೆ ನಿಮ್ಗೆ ಆಶೀರ್ವಾದ ಮಾಡಿದ್ದಾರ? ಜನ ಮಾಡಿಲ್ಲ. ಸಿ ಎಂ ಅವರನ್ನು ಯಾರ್ಯಾರು ಕೆಣಕಿದ್ರೋ BJP ಸದಸ್ಯರು ಅವರೆಲ್ಲರ ಕಾಲಿಡಿದಿದ್ದಾರೆ ಸಿದ್ದರಾಮಯ್ಯ ಅವರು. ಈಗ ಒಂದೊಂದು ಕಾಲ ಬರ್ತದೆ, ಎಲ್ಲ ರಾಜಕೀಯ ಪಕ್ಷಗಳಿಗೂ ಒಂದೊಂದು ಕಾಲ ಬರ್ತದೆ. ನಾವು ಹೋದ ಸಾರಿ ಬಹಳ ಕಡಿಮೆ ಗೆದ್ದಿದ್ದು, ಈ ಸಾರಿ 100 ಸ್ಥಾನಗಳನ್ನು ಗೆದ್ದಿದ್ದೀವಿ. ಮುಂದಿನ ಸಾರಿ ನಿಮ್ಮನ್ನು ಧೂಳಿಪಟ ಮಾಡ್ತೀವಿ. ಪ್ರಜಾಪ್ರಭುತ್ವದಲ್ಲಿ ನೀವ್ ಹೇಳ್ದಂಗೆ ನಾನು ಹೇಳ್ತೀನಿ ಸರ್, ಮುಂದಿನ ಸಾರಿನೂ ನರೇಂದ್ರ ಮೋದಿನೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಸರ್. ಮುಂದಿನ ಸಾರಿನೂ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿನೇ ಆಗ್ತಾರೆ. ನೋಡಿ, ಇದು ಮೋದಿ ಕಿ ಗ್ಯಾರಂಟಿ 2024. ಕೂಡಿ ಮಾತಾಡಲವರು ಯಾಕೆ ಮಾತಾಡ್ತೀರಿ? ಆಮೇಲೆ ಈಗ ಮಧ್ಯೆ ಮಾತಾಡಿದ್ರೆ ನಾನು ನನ್ನ ಫ್ಲೋ ಆಫ್ ಥಾಟ್ಸ್ ಇದೆಯಲ್ಲ, ತಪ್ಪು, ಅದು ಕಟ್ಟಾಗ್ತದೆ. ನಿಮ್ಮ ಉದ್ದೇಶನೂ ಅದೇನೆ, ಬರ್ಕೊಂಡು ಹೇಗಾರು ಮಾಡಿ ಅಂತಕ್ಕಂಥದ್ದು ಉದ್ದೇಶ ಇದೆ. ನಾವು ಮಾತಾಡುವಾಗಲೂ ಸದಸ್ಯರು ಅದೇ ಮಾಡ್ತಾರೆ. ನಮಗೂ ಫ್ಲೋ ಹೋಗ್ಬಿಡ್ತದೆ ಅಂತ ನಾವ್ ಹೇಳ್ತೀವಿ, ಆದ್ರೂ ಬಿಡಲ್ಲ, ತಿರುಗಿಸ್ತಾರೆ. ಏನ್ ಮಾಡ್ತೀರಿ? ನಿಮ್ಮಿಂದ ಅಲ್ವಾ? ನೀವು 2 ಸಾರಿ ಅಧಿಕಾರ ಮಾಡಿದ್ದೀರಿ. 2018ರಿಂದ 2008ರಿಂದ 2013ವರೆಗೆ ಮಾಡಿದ್ದೀರಿ. ಆಮೇಲೆ 19ರಿಂದ 23ವರೆಗೆ ಮಾಡಿದ್ದೀರಿ. ಯಾವಾಗಲೂ ಒಮ್ಮೆ ಜನ ನಿಮಗೆ 113 ಕೊಟ್ಟಿದಾರ? 113 ಸ್ಥಾನ ಕೊಟ್ಟೇ ಇಲ್ಲ. ಆಪರೇಷನ್ ಕಮಲದ ಮೂಲಕ ಬಂದಿರೋದು ನೀವು. ಆಪರೇಷನ್ ಕಮಲ ಮಾಡ್ಕೊಂಡು ಬಂದಿರೋದು ಯಾರಿಂದಾರ ಬರ್ರಿ, ಬಂದಿರೋದು ಆಪರೇಷನ್ ಕಮಲ ಅಲ್ವಾ? ಅವಾಗ ಇವರು ಅವ್ರು ನಮ್ಮ ಹತ್ರ ಇದ್ದೆ ಸರ್. ಆಗ ಈಗ ನಮ್ಮ ಇಲ್ಲಿದ್ದೆ ನೀನು ಅಂತ ಕಾಣಿಸುತ್ತೆ. ಈಗ ಅಲ್ಲೂ ಗೊತ್ತಿದೆ, ಇಲ್ಲೂ ಗೊತ್ತಿದೆ. ಅದು ಎಲ್ಲೇ ಆಗಲಿ, ನಾರಾಯಣ ಸ್ವಾಮಿ ಇಲ್ಲಿರಲಿ ಅಲ್ಲಿರಲಿ, ಪಕ್ಷದ ಪರವಾಗಿ ಕೆಲಸ ಮಾಡ್ತೀರಿ ಅನ್ನೋದು ಸಾಬೀತಾಗಿದೆ. ಅಲ್ಲ ಇಲ್ಲಿರಾಗ ಕಾಂಗ್ರೆಸ್ನಲ್ಲಿರುವಾಗ ಕಾಂಗ್ರೆಸ್ ಸಿದ್ಧಾಂತ ಹೋಗ್ಲತ್ತೀರಿ, ಅಲ್ಲಿ BJPಲಿರುವಾಗ BJP ಸಿದ್ಧಾಂತ ಹೋಗ್ಲತ್ತೀರಿ. ತಾವು JDS ನಲ್ಲಿ ಇದ್ರಿ ಸರ್, ಜನತಾ ಪಾರ್ಟಿಯಿಂದ